ಆತ್ಮೀಯ ವಿದ್ಯಾರ್ಥಿಗಳೇ, ವಿಜ್ಞಾನ ವಿಷಯದ 10ನೇ ತರಗತಿಯ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ದೈನಂದಿನ ಜೀವನದ ಈ ಸಂದರ್ಭಗಳನ್ನು ಪರಿಗಣಿಸಿ ಇವುಗಳಲ್ಲಿ ಏನಾಗುತ್ತಿದೆ ಯೋಚಿಸಿ. ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ ಹಾಲು ಕೆಡುತ್ತದೆ ಅಥವಾ ಒಡೆಯುತ್ತದೆ. ಕಬ್ಬಿಣದ ಕಾವಲಿ ಅಥವಾ ಬಾಣಲಿ ಅಥವಾ ಮೊಳೆಯನ್ನು ತೇವಾಂಶಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ಕಬ್ಬಿಣ ತುಕ್ಕು ಹಿಡಿಯುತ್ತದೆ. ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ ಆಹಾರವನ್ನು ಬೇಯಿಸಿದಾಗ ದೇಹದಲ್ಲಿ ಆಹಾರ ಜೀರ್ಣವಾದಾಗ ನಾವು ಉಸಿರಾಡಿದಾಗ ಈ ಮೇಲಿನ ಎಲ್ಲ ಸನ್ನಿವೇಶಗಳಲ್ಲಿ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ಚಟುವಟಿಕೆ 1.1 ಸುಮಾರು 2 ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಿ ಇಕ್ಕಳದ ಸಹಾಯದಿಂದ ಅದನ್ನು ಹಿಡಿದುಕೊಳ್ಳಿ. ಮದ್ಯಸಾರ ದೀಪ ಅಥವಾ ಬರ್ನರ್ ಬಳಸಿ ಅದನ್ನು ಉರಿಸಿ ಮತ್ತು ಉತ್ಪತ್ತಿಯಾದ ಬೂದಿಯನ್ನು ಚಿತ್ರದಲ್ಲಿ ತೋರಿಸುವಂತೆ ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಿ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಯಾವಾಗಲೂ ಅದನ್ನು ನಿಮ್ಮ ಕಣ್ಣುಗಳಿಂದ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಇಡಿ. ಮ್ಯಾಗ್ನೀಷಿಯಂ ಪಟ್ಟಿಯು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದದ್ದನ್ನು ನೀವು ವೀಕ್ಷಿಸಿದ್ದೀರಿ. ಈ ಪುಡಿಯೇ ಮ್ಯಾಗ್ನೀಷಿಯಂ ಆಕ್ಸೈಡ್. ಇದು ಮ್ಯಾಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಣ ಕ್ರಿಯೆಯಿಂದ ಉಂಟಾಗಿದೆ. ಮ್ಯಾಗ್ನೀಷಿಯಂ ಪಟ್ಟಿ ಇಕ್ಕಳ ಅಥವಾ ಹಿಡಿಕೆ. ಮರಳು ಕಾಗದ ಸುಮಾರು 2 ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆಂದರೆ ಮ್ಯಾಗ್ನೀಷಿಯಂ ಪಟ್ಟಿಯ ಮೇಲೆ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಉಂಟಾಗಿರುತ್ತದೆ. ಆ ಪದರವನ್ನು ಹೋಗಲಾಡಿಸಲು ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು. ಇಕ್ಕಳದ ಸಹಾಯದಿಂದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಹಿಡಿದುಕೊಂಡು ಮದ್ಯಸಾರ ದೀಪ ಬಳಸಿ ಅದನ್ನು ಉರಿಸಬೇಕು. ಮ್ಯಾಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದದ್ದನ್ನು ನೀವು ವೀಕ್ಷಿಸುತ್ತೀರಿ. ಈ ಪುಡಿಯೇ ಮ್ಯಾಗ್ನೀಷಿಯಂ ಆಕ್ಸೈಡ್. ಇದು ಮ್ಯಾಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು: ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಮತ್ತು ತಾಪದಲ್ಲಿ ಬದಲಾವಣೆ. ಚಟುವಟಿಕೆ 1.2 ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ.
ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿ ನೀವು ಏನನ್ನು ವೀಕ್ಷಿಸುವಿರಿ? ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಇದೇ ಸೀಸದ ಅಯೋಡೈಡ್. ಸೀಸದ ನೈಟ್ರೇಟ್, ಪೊಟ್ಯಾಷಿಯಂ ಅಯೋಡೈಡ್. ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನೊಂದು ಪ್ರಮಾಣವನ್ನು ತೆಗೆದುಕೊಂಡು ಆ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ತೆಗೆದುಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಈಗ ಸೀಸದ ನೈಟ್ರೇಟ್ ದ್ರಾವಣ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಮಿಶ್ರಗೊಳಿಸಬೇಕು. ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಈ ಹಳದಿ ಬಣ್ಣದ ಪ್ರಕ್ಷೇಪವೇ ಸೀಸದ ಅಯೋಡೈಡ್. ಚಟುವಟಿಕೆ 1.3. ಒಂದು ಕೊನಿಕಲ್ ಫ್ಲಾಸ್ಕ್ ಅಥವಾ ಪ್ರಮಾಣದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ. ಎಚ್ಚರಿಕೆ: ಆಮ್ಲವನ್ನು ಎಚ್ಚರಿಕೆಯಿಂದ ಬಳಸಿ. ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗುತ್ತಿರುವುದನ್ನು ಗಮನಿಸಿದಿರಾ? ಗುಳ್ಳೆಗಳು ಏಳುವುದನ್ನು ವೀಕ್ಷಿಸಬಹುದು. ಕೊನಿಕಲ್ ಫ್ಲಾಸ್ಕ್ ಅಥವಾ ಪ್ರಮಾಣವನ್ನು ಸ್ಪರ್ಶಿಸಿ ಅದರ ತಾಪದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಆಗಿದ್ದು ಕೊನಿಕಲ್ ಫ್ಲಾಸ್ಕ್ ಬಿಸಿಯಾಗುತ್ತದೆ, ಏಕೆಂದರೆ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಸತುವಿನ ಚೂರುಗಳು. ಕೊನಿಕಲ್ ಫ್ಲಾಸ್ಕ್. ಕೊನಿಕಲ್ ಫ್ಲಾಸ್ಕ್ನಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಬೇಕು. ಸತುವಿನ ಚೂರುಗಳ ಸುತ್ತ ಗುಳ್ಳೆಗಳು ಉಂಟಾಗುತ್ತಿರುವುದನ್ನು ಗಮನಿಸಬಹುದು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತಿದೆ. ಕೊನಿಕಲ್ ಫ್ಲಾಸ್ಕ್ ಸ್ಪರ್ಶಿಸಿದಾಗ ತಾಪದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಮೇಲಿನ 3 ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು: ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ರಾಸಾಯನಿಕ ಸಮೀಕರಣಗಳು. ಚಟುವಟಿಕೆ 1.1 ಅನ್ನು
ಹೀಗೆ ವಿವರಿಸಬಹುದು. ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ರಾಸಾಯನಿಕ ಕ್ರಿಯೆಯ ಈ ರೀತಿ ವಾಕ್ಯ ರೂಪದ ವಿವರಣೆ ಸ್ವಲ್ಪ ದೀರ್ಘವಾಯಿತು. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಹೀಗೆ ಮಾಡುವ ಅತ್ಯಂತ ಸರಳ ವಿಧಾನವೆಂದರೆ ಇದನ್ನು ಪದ ಸಮೀಕರಣ ರೂಪದಲ್ಲಿ ಬರೆಯುವುದು. ಅಂದರೆ ಸಮೀಕರಣವನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದಕ್ಕೆ ಪದ ಸಮೀಕರಣ ಎಂದು ಕರೆಯುತ್ತಾರೆ. ಮೇಲಿನ ಕ್ರಿಯೆಯ ಪದ ಸಮೀಕರಣ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು ಮ್ಯಾಗ್ನೇಷಿಯಂ ಆಕ್ಸೈಡ್. ಬಾಣದ ಗುರುತಿನ ಎಡಭಾಗದಲ್ಲಿರುವಂಥ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಇವುಗಳಿಗೆ ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ಬಾಣದ ಗುರುತಿನ ಬಲಭಾಗದಲ್ಲಿರ್ತಕ್ಕಂಥ ಮ್ಯಾಗ್ನೇಷಿಯಂ ಆಕ್ಸೈಡ್ ಇದನ್ನು ಉತ್ಪನ್ನಗಳು ಎಂದು ಕರೆಯುತ್ತೇವೆ. ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳಾದ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ಗಳು ಪ್ರತಿವರ್ತಕಗಳಾಗಿವೆ. ಕ್ರಿಯೆಯಲ್ಲಿ ಉತ್ಪನ್ನವಾಗಿ ಹೊಸ ವಸ್ತು ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗಿದೆ. ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವುದನ್ನು ಪದ ಸಮೀಕರಣವು ಅವುಗಳ ನಡುವೆ ಬರೆದ ಬಾಣದ ಗುರುತಿನ ಮೂಲಕ ತೋರಿಸುತ್ತದೆ. ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಬಳಸಿ ಎಡಬದಿಯಲ್ಲಿ LHS ಬರೆಯಲಾಗುತ್ತದೆ. ಅದೇ ರೀತಿ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಬಳಸಿ ಬಲಬದಿಯಲ್ಲಿ RHS ಬರೆಯಲಾಗುತ್ತದೆ. ಬಾಣದ ಚಿಹ್ನೆಯು ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಮತ್ತು ಕ್ರಿಯೆಯ ದಿಕ್ಕನ್ನು ತೋರಿಸುತ್ತದೆ. ನಿಮಗಿದು ತಿಳಿದಿರಲಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಈ ಚಿಹ್ನೆಯು ಅಂದರೆ ಬಾಣದ ಗುರುತು ಮೇಲ್ಭಾಗದಲ್ಲಿರುವ ಚಿಹ್ನೆಯು ಕಂಡುಬಂದರೆ ಅಲ್ಲಿ ಅನಿಲ ಬಿಡುಗಡೆಯಾಗುವುದನ್ನು ಸೂಚಿಸುತ್ತದೆ. ರಾಸಾಯನಿಕ ಸಮೀಕರಣವನ್ನು ಬರೆಯುವುದು. ರಾಸಾಯನಿಕ ಸಮೀಕರಣವನ್ನು ಪ್ರತಿನಿಧಿಸುವ ಯಾವುದಾದರೂ ಇನ್ನೂ ಸಂಕ್ಷಿಪ್ತ ವಿಧಾನವಿದೆಯೇ? ಹೌದು, ಇದೆ. ನಾವು ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿಸಬಹುದು. ರಾಸಾಯನಿಕ ಸಮೀಕರಣವು ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ನೀವು ಮ್ಯಾಗ್ನೇಷಿಯಂ, ಆಕ್ಸಿಜನ್ ಮತ್ತು ಮ್ಯಾಗ್ನೇಷಿಯಂ ಆಕ್ಸೈಡ್ಗಳ ಅಣುಸೂತ್ರಗಳನ್ನು ಸ್ಮರಿಸಿಕೊಂಡರೆ ಮೇಲಿನ ಪದ ಸಮೀಕರಣವನ್ನು ಹೀಗೆ ಬರೆಯಬಹುದು. ಮ್ಯಾಗ್ನೇಷಿಯಂ Mg ಪ್ಲಸ್ ಆಕ್ಸಿಜನ್ O2, ಬಾಣದ ಗುರುತು ಮ್ಯಾಗ್ನೇಷಿಯಂ ಆಕ್ಸೈಡ್ MgO. ಸಮೀಕರಣವನ್ನು ಸಂಕೇತಗಳಲ್ಲಿ ಅಥವಾ ಸೂತ್ರಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಸಾಂಕೇತಿಕ ಸಮೀಕರಣ ಎಂದು ಕರೆಯುತ್ತಾರೆ. ಬಾಣದ ಗುರುತಿನ ಎಡ ಮತ್ತು ಬಲಬದಿಗಳಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳನ್ನು ಲೆಕ್ಕ ಮಾಡಿ ಮತ್ತು ಹೋಲಿಸಿ. ಪ್ರತಿ ಧಾತುವಿನ ಪರಮಾಣುಗಳು ಎರಡೂ ಬದಿಯಲ್ಲಿ ಸಮನಾಗಿವೆಯೇ? ಹೌದು ಎಂದಾದಲ್ಲಿ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ. ಇಲ್ಲದೆ ಹೋದರೆ ಸಮೀಕರಣವು ಸರಿದೂಗಿಸಲ್ಪಟ್ಟಿಲ್ಲ. ಏಕೆಂದರೆ ಸಮೀಕರಣದ ಎರಡೂ ಬದಿಗಳಲ್ಲಿ ರಾಶಿಯು ಒಂದೇ ಆಗಿಲ್ಲ. ಇಂತಹ ರಾಸಾಯನಿಕ ಸಮೀಕರಣವು ಕ್ರಿಯೆಯ ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಮ್ಯಾಗ್ನೇಷಿಯಂ ಅನ್ನು ಗಾಳಿಯಲ್ಲಿ ಉರಿಸುವುದರ ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ನೀವು 9ನೇ ತರಗತಿಯಲ್ಲಿ ಕಲಿತಿರುವ ರಾಶಿ ಸಂರಕ್ಷಣಾ ನಿಯಮವನ್ನು ಸ್ಮರಿಸಿಕೊಳ್ಳಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಆದ್ದರಿಂದ ನಾವು ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಅಗತ್ಯವಿದೆ. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಸತು Zn, ಸಲ್ಫ್ಯೂರಿಕ್ ಆಮ್ಲ H2SO4
ಬಾಣದ ಗುರುತು ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಸತುವಿನ ಸಲ್ಫೇಟ್ ZnSO4 ಹೈಡ್ರೋಜನ್ ಪ್ಲಸ್ H2. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಬಾಣದ ಗುರುತಿನ ಎಡಭಾಗದಲ್ಲಿರುವುದರಿಂದ ಇವುಗಳನ್ನು ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಬಾಣದ ಗುರುತಿನ ಬಲಭಾಗದಲ್ಲಿರುವುದರಿಂದ ಇವುಗಳಿಗೆ ಉತ್ಪನ್ನಗಳು ಎಂದು ಕರೆಯುತ್ತೇವೆ. ಬಾಣದ ಗುರುತಿನ ಎರಡೂ ಬದಿಯಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಒಂದೇ ಆಗಿರುವುದರಿಂದ ಎಡಭಾಗದಲ್ಲಿ Zn ಸತು, ಬಲಭಾಗದಲ್ಲಿ Zn ಒಂದೇ ಆಗಿರುತ್ತದೆ. ಎಡಭಾಗದಲ್ಲಿ H2 ಮತ್ತು ಬಲಭಾಗದಲ್ಲಿ H2, ಎಡಭಾಗದಲ್ಲಿ S ಮತ್ತು ಬಲಭಾಗದಲ್ಲಿ S, ಎಡಭಾಗದಲ್ಲಿ O4 ಮತ್ತು ಬಲಭಾಗದಲ್ಲಿ O4. ಬಾಣದ ಗುರುತಿನ ಎರಡೂ ಬದಿಯಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಒಂದೇ ಆಗಿರುವುದರಿಂದ ಸಮೀಕರಣ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಹಂತಗಳು. Fe ಪ್ಲಸ್ H2O ಬಾಣದ ಗುರುತು Fe3O4 ಪ್ಲಸ್ H2. ಇದು ಒಂದು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ, ಏಕೆಂದರೆ ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಸಂಖ್ಯೆಯು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆಗೆ ಸಮನಾಗಿಲ್ಲ. ಹಾಗಾಗಿ ಇದು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಇದನ್ನು ಸರಿದೂಗಿಸುವ ಹಂತಗಳು. ಹಂತ 1. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಮೊದಲು ಪ್ರತಿ ಅಣುಸೂತ್ರದ ಸುತ್ತ ಆವರಣ ಬಿಡಿಸಬೇಕು. ಸಮೀಕರಣ ಸರಿದೂಗಿಸುವಾಗ ಆವರಣದ ಒಳಗೆ ಏನನ್ನೂ ಬದಲಾಯಿಸಬೇಡಿ. ಇದು ಹಂತ 1. ಹಂತ 2. ಸರಿದೂಗಿಸಿದ ಸಮೀಕರಣದಲ್ಲಿರುವ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಗಳನ್ನು ಪಟ್ಟಿ ಮಾಡಬೇಕು. ಧಾತುಗಳು ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಸಂಖ್ಯೆ, ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ. Fe ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ 1, ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ 3. H ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ 2, ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆನೂ 2. ಆಕ್ಸಿಜನ್ ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ 1, ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ 4. ಹಂತ 3. ಸಾಮಾನ್ಯವಾಗಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತದಿಂದ ಸರಿದೂಗಿಸುವಿಕೆಯನ್ನು ಪ್ರಾರಂಭಿಸುವುದು ಅನುಕೂಲಕರ. ಇದು ಪ್ರತಿವರ್ತಕವಾಗಿರಬಹುದು ಅಥವಾ ಉತ್ಪನ್ನವಾಗಿರಬಹುದು. ಆ ಸಂಯುಕ್ತದಲ್ಲಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಧಾತುವನ್ನು ಆಯ್ದುಕೊಳ್ಳಿ. ಈ ಮಾನದಂಡ ಬಳಸಿ ನಾವು Fe3O4 ಮತ್ತು ಅದರಲ್ಲಿ ಆಕ್ಸಿಜನ್ ಧಾತುವನ್ನು ಆಯ್ದುಕೊಳ್ಳೋಣ. ಎಡಬದಿಯಲ್ಲಿ ಕೇವಲ 1 ಮತ್ತು ಬಲಬದಿಯಲ್ಲಿ 4 ಆಕ್ಸಿಜನ್ ಪರಮಾಣುಗಳಿವೆ. ಆಕ್ಸಿಜನ್ ಪರಮಾಣುಗಳನ್ನು ಸರಿದೂಗಿಸಲು ಆಕ್ಸಿಜನ್ ಪರಮಾಣುಗಳು ಪ್ರಾರಂಭಿಕ ಪ್ರತಿವರ್ತಕಗಳಲ್ಲಿ H2O 1, ಉತ್ಪನ್ನಗಳಲ್ಲಿ O4 4. ಸರಿದೂಗಿಸಲು ನಾವು ಪ್ರತಿವರ್ತಕದಲ್ಲಿ 1 × 4 ಅಂದರೆ 4 ಬರೆಯಬೇಕು. ಉತ್ಪನ್ನಗಳಲ್ಲಿ 4. ಹಾಗಾಗಿ ಆಕ್ಸಿಜನ್ಗಳ ಸಂಖ್ಯೆ ಸರಿಯಾಯಿತು. ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ನಾವು ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಸಂಯುಕ್ತ ಅಥವಾ ಧಾತುಗಳ ಅಣುಸೂತ್ರವನ್ನು ಬದಲಾಯಿಸುವಂತಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಉದಾಹರಣೆಗೆ ಆಕ್ಸಿಜನ್ ಪರಮಾಣುಗಳನ್ನು ಸರಿದೂಗಿಸಲು ಸಹಾಂಕ 4 ನಾವು 4H2O ಎಂದು ಬರೆಯಬೇಕೇ ಹೊರತು H2O4 ಅಥವಾ H2O4 ಎಂದಾಗಲಿ ಅಲ್ಲ. ಹಂತ 4. Fe ಮತ್ತು H ಪರಮಾಣುಗಳು ಇನ್ನೂ ಸರಿದೂಗಿಸಲ್ಪಟ್ಟಿಲ್ಲ. ಈ ಎರಡರಲ್ಲಿ ಯಾವುದಾದರೊಂದು ಆಯ್ದುಕೊಂಡು ಮುಂದುವರಿಯಿರಿ. ಈಗ ಭಾಗಶಃ ಸರಿದೂಗಿಸಿದ ಸಮೀಕರಣದಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸರಿದೂಗಿಸೋಣ. ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ಬಲಭಾಗದಲ್ಲಿರುವ ಹೈಡ್ರೋಜನ್ ಅಣುಗಳ ಸಂಖ್ಯೆಯನ್ನು 4 ಮಾಡಬೇಕು. ಆಕ್ಸಿಜನ್ ಪರಮಾಣುಗಳು ಪ್ರತಿವರ್ತಕದಲ್ಲಿ ಪ್ರಾರಂಭಿಕ 8, ಉತ್ಪನ್ನಗಳಲ್ಲಿ 2H2 ಅಷ್ಟೇ ಇದೆ. ಸರಿದೂಗಿಸಲು ಪ್ರತಿವರ್ತಕಗಳಲ್ಲಿ 8, ಉತ್ಪನ್ನಗಳಲ್ಲಿ 2 × 4 ಅಂದರೆ 4H2 ಎಂದು ಮಾಡಬೇಕು. ಹಂತ 5. ಮೇಲಿನ ಸಮೀಕರಣವನ್ನು ಪರಿಶೀಲಿಸಿ ಮತ್ತು ಸರಿದೂಗಿಸದೇ ಇರುವ
ಮೂರನೇ ಧಾತುವನ್ನು ಆರಿಸಿಕೊಳ್ಳಿ. ಸರಿದೂಗಿಸಲು ಒಂದೇ ಒಂದು ಧಾತು ಬಾಕಿ ಉಳಿದಿದೆ, ಅದೇ ಕಬ್ಬಿಣ. ಕಬ್ಬಿಣದ ಪರಮಾಣುಗಳು ಪ್ರತಿವರ್ತಕಗಳಲ್ಲಿ 1, ಉತ್ಪನ್ನಗಳಲ್ಲಿ 3. ಸರಿದೂಗಿಸಲು ಪ್ರತಿವರ್ತಕಗಳಲ್ಲಿ 1 × 3, ಉತ್ಪನ್ನಗಳಲ್ಲಿ 3. ಈಗ 3Fe ಎಂದು ಬರೆಯಬೇಕು. ಪ್ರತಿವರ್ತಕಗಳಲ್ಲಿ Feಯನ್ನು ಸರಿದೂಗಿಸಲು ನಾವು ಎಡಬದಿಯಲ್ಲಿ 3Feಯ ಪರಮಾಣುಗಳನ್ನು ತೆಗೆದುಕೊಂಡಿದ್ದೇವೆ. ಅಂತಿಮವಾಗಿ ಸರಿದೂಗಿಸಿದ ಸಮೀಕರಣದ ನಿಖರತೆಯನ್ನು ಪರೀಕ್ಷಿಸಲು ಸಮೀಕರಣದ ಎರಡೂ ಬದಿಯಲ್ಲಿರುವ ಧಾತುಗಳ ಪರಮಾಣುಗಳನ್ನು ಲೆಕ್ಕ ಮಾಡೋಣ. Fe 3, ಬಲಭಾಗದಲ್ಲಿ Fe 3, ಎಡಭಾಗದಲ್ಲಿ ಹೈಡ್ರೋಜನ್ 4 8, ಬಲಭಾಗದಲ್ಲಿ ಹೈಡ್ರೋಜನ್ 4 8, ಎಡಭಾಗದಲ್ಲಿ ಆಕ್ಸಿಜನ್ 4, ಬಲಭಾಗದಲ್ಲಿ ಆಕ್ಸಿಜನ್ 4. ಸಮೀಕರಣ 1.9ರಲ್ಲಿ ಎರಡೂ ಬದಿಯಲ್ಲಿರುವ ಧಾತುಗಳ ಪರಮಾಣುಗಳ ಸಂಖ್ಯೆಗಳು ಸಮನಾಗಿವೆ. ಈ ಸಮೀಕರಣವು ಈಗ ಸರಿದೂಗಿಸಲ್ಪಟ್ಟಿದೆ. ನಾವು ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ಸಹಾಂಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನಗಳನ್ನು ಮಾಡುವುದರಿಂದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಈ ವಿಧಾನವನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಎಂದು ಕರೆಯಲಾಗುತ್ತದೆ. ಭೌತ ಸ್ಥಿತಿಗಳ ಸಂಕೇತಗಳನ್ನು ಬರೆಯುವುದು. ಮೇಲಿನ ಸರಿದೂಗಿಸಿದ ಸಮೀಕರಣವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಈ ಸಮೀಕರಣವು ನಮಗೆ ಪ್ರತಿಯೊಂದು ಪ್ರತಿವರ್ತಕ ಮತ್ತು ಉತ್ಪನ್ನದ ಭೌತ ಸ್ಥಿತಿಯ ಕುರಿತು ಏನಾದರೂ ಮಾಹಿತಿ ನೀಡುತ್ತದೆಯೇ? ಈ ಸಮೀಕರಣದಲ್ಲಿ ಅವುಗಳ ಭೌತ ಸ್ಥಿತಿಗಳ ಕುರಿತು ಯಾವುದೇ ಮಾಹಿತಿ ನೀಡಲಾಗಿಲ್ಲ. ರಾಸಾಯನಿಕ ಸಮೀಕರಣವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಸಾಯನಿಕ ಅಣುಸೂತ್ರಗಳ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನು ನಮೂದಿಸಲಾಗುತ್ತದೆ. ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಅನಿಲ, ದ್ರವ, ಜಲೀಯ ಮತ್ತು ಘನ ಸ್ಥಿತಿಗಳನ್ನು ಕ್ರಮವಾಗಿ G, L, AQ ಮತ್ತು S ಸಂಕೇತಗಳಿಂದ ಸೂಚಿಸಲಾಗುತ್ತದೆ. ಪ್ರತಿವರ್ತಕ ಅಥವಾ ಉತ್ಪನ್ನವು ನೀರಿನಲ್ಲಿ ದ್ರಾವಣದ ರೂಪದಲ್ಲಿದ್ದರೆ ಅದನ್ನು ಜಲೀಯ AQ ಪದ ಬಳಸಿ ಬರೆಯಲಾಗುತ್ತದೆ. 3Fe S ಸಾಲಿಡ್ ಘನ, 4H2O ಹಬೆ ಗ್ಯಾಸ್, Fe3O4 S ಸಾಲಿಡ್ ಘನ, 4H2 ಗ್ಯಾಸ್ ಅನಿಲ. ಇಲ್ಲಿ H2O ನೊಂದಿಗೆ G ಸಂಕೇತ ಬಳಸಿರುವುದು ಈ ಕ್ರಿಯೆಯಲ್ಲಿ ನೀರನ್ನು ಹಬೆಯ ರೂಪದಲ್ಲಿ ಬಳಸಿರುವುದನ್ನು ಸೂಚಿಸುತ್ತದೆ ಎಂಬುದನ್ನು ಗಮನಿಸಿ. ಸಾಮಾನ್ಯವಾಗಿ ನಿರ್ದಿಷ್ಟಪಡಿಸುವ ಅಗತ್ಯ ಇರದೇ ಇದ್ದಾಗ ರಾಸಾಯನಿಕ ಸಮೀಕರಣ ಭೌತ ಸ್ಥಿತಿಗಳು ಒಳಗೊಂಡಿರುವುದಿಲ್ಲ. ನೆನಪಿಡಿ, ಪದ ಸಮೀಕರಣ. ರಾಸಾಯನಿಕ ಸಮೀಕರಣವನ್ನು ಪದಗಳಲ್ಲಿ ವ್ಯಕ್ತಪಡಿಸಿದರೆ ಆ ಸಮೀಕರಣವನ್ನು ಪದ ಸಮೀಕರಣ ಎಂದು ಕರೆಯುತ್ತಾರೆ. ಉದಾಹರಣೆ: ಮ್ಯಾಗ್ನೇಸಿಯಂ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು ಮ್ಯಾಗ್ನೇಸಿಯಂ ಆಕ್ಸೈಡ್. ಸಾಂಕೇತಿಕ ಸಮೀಕರಣ. ರಾಸಾಯನಿಕ ಸಮೀಕರಣವನ್ನು ಸಂಕೇತಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಸಾಂಕೇತಿಕ ಸಮೀಕರಣ ಎಂದು ಕರೆಯುತ್ತೇವೆ, ಅಥವಾ ರಾಸಾಯನಿಕ ಸಮೀಕರಣವನ್ನು ಸೂತ್ರಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಸಾಂಕೇತಿಕ ಸಮೀಕರಣ ಎಂದು ಕರೆಯುತ್ತೇವೆ. ಉದಾಹರಣೆ: 2mg + O2, ಬಾಣದ ಗುರುತು 2mgO. ಕಚ್ಚಾ ರಾಸಾಯನಿಕ ಸಮೀಕರಣ. ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆಗೆ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆ ಸಮ ಇಲ್ಲದಿರುವ ಸಮೀಕರಣವನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಎನ್ನುವರು. ಉದಾಹರಣೆ: Mg + O2, ಬಾಣದ ಗುರುತು MgO. Fe + H2O, ಬಾಣದ ಗುರುತು Fe3O4 + 4H2. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆಗೆ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆ ಸಮ ಇರುವ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು. ಉದಾಹರಣೆ: 2mg + O2, ಬಾಣದ ಗುರುತು 2mgO. 3Fe + 4H2O, ಬಾಣದ ಗುರುತು Fe3O4 + 4H2. ರಾಶಿ ಸಂರಕ್ಷಣಾ ನಿಯಮ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಪ್ರಮಾದ ಮತ್ತು ಪ್ರಯತ್ನ ವಿಧಾನ. ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ಸಹಾಂಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನ ಮಾಡುವ ವಿಧಾನವನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಎಂದು ಕರೆಯುತ್ತಾರೆ.
ಚಟುವಟಿಕೆ 1.3ರ ಪದ ಸಮೀಕರಣವನ್ನು ಹೀಗೂ ಸಹ ಪ್ರತಿನಿಧಿಸಬಹುದು. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಬಾಣದ ಗುರುತು ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ಪ್ರತಿವರ್ತಕಗಳು, ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಉತ್ಪನ್ನಗಳು. ಈ ಮೇಲಿನ ಪದ ಸಮೀಕರಣವನ್ನು ಕೆಳಗಿನ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿನಿಧಿಸುವುದು. ಸತು Zn ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ H2SO4 ಬಾಣದ ಗುರುತು ಸತುವಿನ ಸಲ್ಫೇಟ್ ZnSO4 ಪ್ಲಸ್ ಹೈಡ್ರೋಜನ್ H2. ಪ್ರತಿವರ್ತಕಗಳಲ್ಲಿರುವ ಧಾತುಗಳ ಪರಮಾಣುಗಳ ಸಂಖ್ಯೆ LHS Zn1 ಹೈಡ್ರೋಜನ್ 2 ಸಲ್ಫರ್ 1 ಆಕ್ಸಿಜನ್ 4. ಉತ್ಪನ್ನಗಳಲ್ಲಿರುವ ಧಾತುಗಳ ಪರಮಾಣುಗಳ ಸಂಖ್ಯೆ RHS Zn1 H2 S1 O4. ಹಾಗಾಗಿ ಇದು ಸಮೀಕರಣ ಸರಿದೂಗಿಸಿದ ಸಮೀಕರಣವಾಗಿದೆ. ಚಟುವಟಿಕೆ 1.4ರ ಪದ ಸಮೀಕರಣವನ್ನು ಹೀಗೂ ಸಹ ಪ್ರತಿನಿಧಿಸಬಹುದು. Fe ಪ್ಲಸ್ H2O ಬಾಣದ ಗುರುತು Fe3O4 ಪ್ಲಸ್ H2. ಎಡಭಾಗದಲ್ಲಿ Fe1 ಹೈಡ್ರೋಜನ್ 2 ಆಕ್ಸಿಜನ್ 1, ಬಲಭಾಗದಲ್ಲಿ Fe3 ಹೈಡ್ರೋಜನ್ 2 ಆಕ್ಸಿಜನ್ 4. ಸಮೀಕರಣ ಸರಿದೂಗಿಸಲು ಎಡಭಾಗದಲ್ಲಿ Fe3 ಬಲಭಾಗದಲ್ಲಿ Fe3 3Fe ಎಂದು ಮಾಡಿಕೊಳ್ಳಬೇಕು. H ಹೈಡ್ರೋಜನ್ 8 ಎಡಭಾಗದಲ್ಲಿ, ಬಲಭಾಗದಲ್ಲಿ 8, ಬಲಭಾಗದಲ್ಲಿ 4H2 ಎಂದು ಬರೆಯಬೇಕು. ಆಕ್ಸಿಜನ್ ಎಡಭಾಗದಲ್ಲಿ 4, ಬಲಭಾಗದಲ್ಲಿ ಆಕ್ಸಿಜನ್ 4. ಹಾಗಾಗಿ ಈಗ ಸಮೀಕರಣ 3Fe ಪ್ಲಸ್ 4H2O ಬಾಣದ ಗುರುತು Fe3O4 ಪ್ಲಸ್ 4H2 ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ. ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವಣ ಬಂಧಗಳ ಒಡೆಯುವಿಕೆ ಮತ್ತು ಉಂಟಾಗುವಿಕೆಗಳಿಂದ ಉಂಟಾಗುವ ಹೊಸ ವಸ್ತುಗಳ ಉತ್ಪಾದನೆಯನ್ನು ಒಳಗೊಂಡಿದೆ. ರಾಸಾಯನಿಕ ಸಮೀಕರಣಗಳ ವಿಧಗಳು: ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್. ಚಟುವಟಿಕೆ 1.4 ಒಂದು ಬೀಕರ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ಕ್ವಿಕ್ ಲೈಮ್ ತೆಗೆದುಕೊಳ್ಳಿ. ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಬೀಕರನ್ನು ಸ್ಪರ್ಶಿಸಿ. ತಾಪದ ಬದಲಾವಣೆ ಏನಾದರೂ ನಿಮ್ಮ ಅನುಭವಕ್ಕೆ ಬಂದಿತೆ? ಹೌದು, ಬಿಸಿಯಾಗಿರುತ್ತದೆ, ಏಕೆಂದರೆ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ CaO ಸುಟ್ಟ ಸುಣ್ಣ ಪ್ಲಸ್ H2O ನೀರು ಬಾಣದ ಗುರುತು CaOH ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ. ಈ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು. ಬೀಕರ್, ಕ್ಯಾಲ್ಸಿಯಂ ಆಕ್ಸೈಡ್ CaO ಅಥವಾ ಸುಟ್ಟ ಸುಣ್ಣ, ನೀರು, ಗ್ಲಾಸ್ ರಾಡ್ ಮತ್ತು ಸ್ಪೆಚುಲಾ. ಒಂದು ಬೀಕರ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣವನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಬೇಕು. ಆ ಬೀಕರನ್ನು ಸ್ಪರ್ಶಿಸಿದಾಗ ತಾಪದಲ್ಲಿ ಬದಲಾವಣೆಯಾಗುವುದನ್ನು ನಾವು ಕಾಣುತ್ತೇವೆ. CaO ಪ್ಲಸ್ H2O ಬಾಣದ ಗುರುತು CaOH. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು. ಉದಾಹರಣೆ: CaO ಪ್ಲಸ್ H2O ಬಾಣದ ಗುರುತು CaOH. CaO ಎಂದರೆ ಕ್ಯಾಲ್ಸಿಯಂ ಆಕ್ಸೈಡ್, H2O ಎಂದರೆ ನೀರು, CaOH ಎಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು.
ರಾಸಾಯನಿಕ ಕ್ರಿಯೆಯ ಉತ್ಪನ್ನವಾದ ಅರಳಿದ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸುತ್ತಾರೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ತೆಳುವಾದ ಪದರವನ್ನು ಉಂಟುಮಾಡುತ್ತದೆ. ಬಣ್ಣ ಬಳಿದ 2 ರಿಂದ 3 ದಿನಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ ಮತ್ತು ಗೋಡೆಗೆ ಗಾಢ ಹೊಳಪನ್ನು ಕೊಡುತ್ತದೆ. ಆಸಕ್ತಿದಾಯಕ ವಿಚಾರವೆಂದರೆ ಅಮೃತಶಿಲೆಯ ರಾಸಾಯನಿಕ ಸೂತ್ರವು CaCO3 CaOH ಟ್ವೈಸ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್, ಬಾಣದ ಗುರುತು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಪ್ಲಸ್ H2O ನೀರು. ಸಂಯೋಗ ಕ್ರಿಯೆಯ ಇನ್ನಷ್ಟು ಉದಾಹರಣೆಗಳನ್ನು ಚರ್ಚಿಸೋಣ. 1. ಕಲ್ಲಿದ್ದಲಿನ ದಹನ C+O2 ಬಾಣದ ಗುರುತು CO2. H2 ಮತ್ತು O2ಗಳಿಂದ ನೀರು ಉಂಟಾಗುವುದು 2H2 ಪ್ಲಸ್ O2 ಬಾಣದ ಗುರುತು 2H2O. 2 ಅಥವಾ ಹೆಚ್ಚು ವಸ್ತುಗಳ ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಆ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳು ಎಂದು ಕರೆಯುತ್ತಾರೆ. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಬಹಿರುಷ್ಣಕ ಕ್ರಿಯೆಗಳಿಗೆ ಇತರ ಉದಾಹರಣೆಗಳು ನೈಸರ್ಗಿಕ ಅನಿಲದ ದಹನ CH4 ಮೀಥೇನ್ ಪ್ಲಸ್ 2O2 ಆಕ್ಸಿಜನ್ ಬಾಣದ ಗುರುತು CO2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 2H2O ನೀರು. 2. ಉಸಿರಾಟ ಒಂದು ಬಹಿರುಷ್ಣಕ ಪ್ರಕ್ರಿಯೆ ಎಂಬುದು ನಿಮಗೆ ಗೊತ್ತೇ? ಹೌದು, ಜೀವಂತವಾಗಿರಲು ನಮಗೆ ಶಕ್ತಿಯ ಅಗತ್ಯವಿದೆ ಎನ್ನುವುದು ನಮಗೆಲ್ಲರಿಗೂ ತಿಳಿದಿದೆ. ಈ ಶಕ್ತಿಯನ್ನು ನಾವು ಸೇವಿಸುವ ಆಹಾರದಿಂದ ಪಡೆಯುತ್ತೇವೆ. C6H12O6 ಪ್ಲಸ್ 6O2 ಬಾಣದ ಗುರುತು 6CO2 ಪ್ಲಸ್ 6H2O ಪ್ಲಸ್ ಶಕ್ತಿ. 3. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಸಹ ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. 2. ವಿಭಜನೆ ಕ್ರಿಯೆ ಡಿಕಾಂಪೋಸಿಷನ್ ರಿಯಾಕ್ಷನ್. ಚಟುವಟಿಕೆ 1.5 ಶುಷ್ಕ ಕುದಿಗೊಳವೆಯಲ್ಲಿ 2 ಗ್ರಾಂನಷ್ಟು ಫೆರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳಿ. ಫೆರಸ್ ಸಲ್ಫೇಟ್ ಹರಳುಗಳ ಬಣ್ಣವನ್ನು ಗುರುತಿಸಿಕೊಳ್ಳಿ. ಬರ್ನರ್ ಅಥವಾ ಮಧ್ಯಸಾರ ದೀಪದಿಂದ ಕುದಿಗೊಳವೆಯಲ್ಲಿ ಚಿತ್ರದಲ್ಲಿ ತೋರಿಸುವಂತೆ ಕಾಶಿದ ನಂತರ ಹರಳುಗಳ ಬಣ್ಣವನ್ನು ವೀಕ್ಷಿಸಿ. ಹಸಿರು ಬಣ್ಣದ ಹರಳುಗಳಾಗಿರುತ್ತವೆ. ಫೆರಸ್ ಸಲ್ಫೇಟ್ನ ಹರಳುಗಳ ಹಸಿರು ಬಣ್ಣ ಬದಲಾದದ್ದನ್ನು ನೀವು ಗಮನಿಸಿದಿರಾ? ಉರಿಯುವ ಸಲ್ಫರ್ನ ವಿಶಿಷ್ಟ ವಾಸನೆಯನ್ನು ನೀವು ಗ್ರಹಿಸಬಹುದು. 2FeSO4 ಫೆರ್ರಸ್ ಸಲ್ಫೇಟ್, ಉಷ್ಣ Fe2O3 ಫೆರ್ರಿಕ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ ಪ್ಲಸ್ SO2 ಸಲ್ಫರ್ ಡೈಆಕ್ಸೈಡ್ ಪ್ಲಸ್ SO3 ಸಲ್ಫರ್ ಟ್ರೈಆಕ್ಸೈಡ್. ಈ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ನೀವು ವೀಕ್ಷಿಸಬಹುದು. ಇದು ವಿಭಜನೆ ಕ್ರಿಯೆ. ಫೆರ್ರಸ್ ಸಲ್ಫೇಟ್ ಹರಳುಗಳನ್ನು ಕಾಶಿದಾಗ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ಹರಳುಗಳ ಬಣ್ಣ ಬದಲಾಗುತ್ತದೆ. ಇದು ನಂತರ ಫೆರ್ರಿಕ್ ಆಕ್ಸೈಡ್ Fe2O3, ಸಲ್ಫರ್ ಡೈಆಕ್ಸೈಡ್ SO2, ಸಲ್ಫರ್ ಟ್ರೈಆಕ್ಸೈಡ್ SO3ಗಳಾಗಿ ವಿಭಜನೆ ಹೊಂದುತ್ತದೆ. ಫೆರ್ರಿಕ್ ಆಕ್ಸೈಡ್ ಘನವಾಗಿದ್ದು SO2 ಮತ್ತು SO3ಗಳು ಅನಿಲಗಳಾಗಿವೆ. ಫೆರ್ರಸ್ ಸಲ್ಫೇಟ್ ಹರಳುಗಳು ಕುದಿಕೊಳವೆ ಅಥವಾ ಪ್ರನಾಳ, ಸ್ಪ್ಯಾಚುಲಾ, ಮಧ್ಯಸಾರ ದೀಪ. ಶುಷ್ಕ ಕುದಿಗೊಳವೆಯಲ್ಲಿ 2 ಗ್ರಾಂನಷ್ಟು ಫೆರ್ರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳಬೇಕು. ಫೆರ್ರಸ್ ಸಲ್ಫೇಟ್ ಹರಳುಗಳ ಬಣ್ಣವನ್ನು ಗುರುತಿಸಿಕೊಳ್ಳಬೇಕು. ಮಧ್ಯಸಾರ ದೀಪದಿಂದ ಕುದಿಗೊಳವೆಯನ್ನು ಕಾಯಿಸಬೇಕು. ಕಾಯಿಸಿದ ನಂತರ ಫೆರ್ರಸ್ ಸಲ್ಫೇಟ್ ಹರಳುಗಳ ಹಸಿರು ಬಣ್ಣ ಬದಲಾಗುತ್ತದೆ ಮತ್ತು ಉರಿಯುವ ಸಲ್ಫರ್ನ ವಿಶಿಷ್ಟ ವಾಸನೆಯನ್ನು ಕೂಡ ನಾವು ಗ್ರಹಿಸಬಹುದು. 2FeSO4 ಬಾಣದ ಗುರುತು Fe2O3 ಪ್ಲಸ್ SO2 ಪ್ಲಸ್ SO3. 2FeSO4 ಎಂದರೆ ಫೆರ್ರಸ್ ಸಲ್ಫೇಟ್, Fe2O3 ಫೆರ್ರಿಕ್ ಆಕ್ಸೈಡ್, SO2 ಸಲ್ಫರ್ ಡೈಆಕ್ಸೈಡ್, SO3 ಸಲ್ಫರ್ ಟ್ರೈಆಕ್ಸೈಡ್. ಒಂದೇ ಒಂದು ಪ್ರತಿವರ್ತಕವು ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಉಂಟಾಗುವ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು. ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ. ಫೆರ್ರಸ್ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ಹರಳುಗಳ ಬಣ್ಣ ಬದಲಾಗುತ್ತದೆ.
ಇದು ನಂತರ ಫೆರ್ರಿಕ್ ಆಕ್ಸೈಡ್ Fe2O3, ಸಲ್ಫರ್ ಡೈಆಕ್ಸೈಡ್ SO2, ಸಲ್ಫರ್ ಟ್ರೈಆಕ್ಸೈಡ್ SO3ಗಳಾಗಿ ವಿಭಜನೆ ಹೊಂದುತ್ತದೆ. ಫೆರ್ರಿಕ್ ಆಕ್ಸೈಡ್ ಘನವಾಗಿದ್ದು SO2 ಮತ್ತು SO3ಗಳು ಅನಿಲಗಳಾಗಿವೆ. ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುವುದು ವಿವಿಧ ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಒಂದು ಪ್ರಮುಖ ವಿಭಜನೆ ಕ್ರಿಯೆಯಾಗಿದೆ. ಕ್ಯಾಲ್ಸಿಯಂ ಆಕ್ಸೈಡನ್ನು ಸುಟ್ಟ ಅಥವಾ ಸುಟ್ಟ ಸುಣ್ಣ ಎನ್ನುವರು. ಇದು ಅನೇಕ ಉಪಯೋಗಗಳನ್ನು ಹೊಂದಿದೆ. ಅವುಗಳಲ್ಲೊಂದು ಸಿಮೆಂಟ್ ತಯಾರಿಕೆ. ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು. ಉಷ್ಣ ವಿಭಜನೆ ಕ್ರಿಯೆಗೆ ಇನ್ನೊಂದು ಉದಾಹರಣೆ CaCO3 ಸುಣ್ಣದ ಕಲ್ಲು, ಬಾಣದ ಗುರುತು ಉಷ್ಣ, CaO ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್. ಚಟುವಟಿಕೆ 1.6 ಸುಮಾರು 2 ಗ್ರಾಂ ಸೀಸದ ನೈಟ್ರೇಟ್ ಪುಡಿಯನ್ನು ಕುದಿಗೊಳವೆಯಲ್ಲಿ ತೆಗೆದುಕೊಳ್ಳಿ. ಚಿತ್ರದಲ್ಲಿ ತೋರಿಸುವಂತೆ ಇಕ್ಕಳದ ಸಹಾಯದಿಂದ ಕುದಿಗೊಳವೆಯನ್ನು ಹಿಡಿದುಕೊಂಡು ಜ್ವಾಲೆಯನ್ನು ಬಳಸಿ ಕಾಸಿ. ನೀವು ಏನನ್ನು ವೀಕ್ಷಿಸುವಿರಿ? ಯಾವುದಾದರೂ ಬದಲಾವಣೆ ಉಂಟಾದರೆ ದಾಖಲಿಸಿಕೊಳ್ಳಿ. ಘಾಟು ವಾಸನೆಯಿಂದ ಕೂಡಿದ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದನ್ನು ನೀವು ವೀಕ್ಷಿಸುವಿರಿ. ಈ ಧೂಮವೇ ನೈಟ್ರೋಜನ್ ಡೈಆಕ್ಸೈಡ್ NO2. ಇಲ್ಲಿ ಉಂಟಾಗುವ ಕ್ರಿಯೆ 2PbNO3 ಟ್ವೈಸ್ ಅಂದರೆ ಸೀಸದ ನೈಟ್ರೇಟ್. ಬಾಣದ ಗುರುತು ಉಷ್ಣ. 2PbO ಅಂದರೆ ಸೀಸದ ಆಕ್ಸೈಡ್ ಪ್ಲಸ್ 4NO2 ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಕ್ಸಿಜನ್. ಸೀಸದ ನೈಟ್ರೇಟ್ ಪುಡಿ ಕುದಿಗೊಳವೆ ಸ್ಪೆಚುಲಾ. ಸುಮಾರು 2 ಗ್ರಾಂ ಸೀಸದ ನೈಟ್ರೇಟ್ ಪುಡಿಯನ್ನು ಕುದಿಗೊಳವೆಯಲ್ಲಿ ತೆಗೆದುಕೊಳ್ಳಬೇಕು. ಇಕ್ಕಳದ ಸಹಾಯದಿಂದ ಕುದಿಗೊಳವೆಯನ್ನು ಹಿಡಿದು ಜ್ವಾಲೆಯನ್ನು ಬಳಸಿ ಕಾಯಿಸಬೇಕು. ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದನ್ನು ನೀವು ವೀಕ್ಷಿಸುವಿರಿ. ಈ ಧೂಮವನ್ನು ನೈಟ್ರೋಜನ್ ಡೈಆಕ್ಸೈಡ್ NO2 ಎಂದು ಕರೆಯುತ್ತಾರೆ. ಇಲ್ಲಿ ಉಂಟಾಗುವ ಕ್ರಿಯೆ ವಿಭಜನೆ ಕ್ರಿಯೆಯಾಗಿದೆ. ಸೀಸದ ನೈಟ್ರೇಟ್ 2PbNO3 ಟ್ವೈಸ್ ಈಸ್ ಗಿವಿಂಗ್ ರೈಸ್ ಟು 2PbO ಸೀಸದ ಆಕ್ಸೈಡ್ ಪ್ಲಸ್ 4NO2 ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಒಂದೇ ಒಂದು ಪ್ರತಿವರ್ತಕವು ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆಗೆ ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ. ಪ್ರತಿವರ್ತಕಗಳೊಂದಿಗೆ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು. ಕುದಿಗೊಳವೆಯಲ್ಲಿ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುತ್ತಿರುವುದು ನಾವು ನೋಡಬಹುದು. ಈ ಧೂಮವನ್ನೇ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ NO2 ಎಂದು ಕರೆಯುತ್ತೇವೆ. ಚಟುವಟಿಕೆ 1.7 ಒಂದು ಪ್ಲಾಸ್ಟಿಕ್ ಮಗ್ ತೆಗೆದುಕೊಳ್ಳಿ. ಅದರ ತಳದಲ್ಲಿ 2 ರಂಧ್ರಗಳನ್ನು ಕೊರೆಯಿರಿ ಮತ್ತು ಅವುಗಳಿಗೆ ರಬ್ಬರ್ನ ಬಿರಡೆಗಳನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಅವುಗಳ ಮೂಲಕ ಕಾರ್ಬನ್ ವಿದ್ಯುದ್ವಾರಗಳನ್ನು ಸೇರಿಸಿ. ಈ ವಿದ್ಯುದ್ವಾರಗಳನ್ನು 6 ವೋಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ. ವಿದ್ಯುದ್ವಾರಗಳು ಮುಳುಗುವಂತೆ ಮಗ್ನಲ್ಲಿ ನೀರನ್ನು ತುಂಬಿ ನೀರಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ. ನೀರು ತುಂಬಿದ 2 ಪ್ರನಾಳಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ವಿದ್ಯುದ್ವಾರಗಳ ಮೇಲೆ ಬೋರಲಾಗಿ ಇಡಿ. ವಿದ್ಯುತ್ ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಉಪಕರಣವನ್ನು ಸ್ವಲ್ಪ ಕಾಲ ನಿಶ್ಚಲವಾಗಿರಿಸಿ.
ಎರಡು ವಿದ್ಯುತ್ ದ್ವಾರಗಳಲ್ಲಿ ಗುಳ್ಳೆಗಳು ಉಂಟಾಗುವುದನ್ನು ನೀವು ವೀಕ್ಷಿಸುವಿರಿ. ಈ ಗುಳ್ಳೆಗಳು ಪ್ರಣಾಳಗಳಲ್ಲಿರುವ ನೀರನ್ನು ಸ್ಥಾನಪಲ್ಲಟಗೊಳಿಸುತ್ತವೆ. ಎರಡೂ ಪ್ರಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆಯೇ? ಇಲ್ಲ, ಬೇರೆ ಬೇರೆಯಾಗಿದೆ. ಒಮ್ಮೆ ಪ್ರಣಾಳಗಳು ಅನಿಲಗಳಿಂದ ತುಂಬಿದ ನಂತರ ಅವುಗಳನ್ನು ಎಚ್ಚರಿಕೆಯಿಂದ ಹೊರತೆಗೆಯಿರಿ. ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಪ್ರಣಾಳದ ಬಾಯಿಯ ಹತ್ತಿರ ತರುವ ಮೂಲಕ ಅನಿಲಗಳನ್ನು ಒಂದಾದ ಮೇಲೊಂದರಂತೆ ಪರೀಕ್ಷಿಸಿ. ಹೈಡ್ರೋಜನ್ ಇರುವ ಪ್ರಣಾಳ ಹತ್ತಿರ ತಂದಾಗ ಪಾಪ್ ಎಂಬ ಶಬ್ದದೊಂದಿಗೆ ಉರಿಯುತ್ತದೆ. ಆಕ್ಸಿಜನ್ ಇರುವ ಪ್ರಣಾಳದ ಹತ್ತಿರ ತಂದಾಗ ಪ್ರಕಾಶಮಾನವಾಗಿ ಉರಿಯುತ್ತದೆ. ಬೀಕರ್, ಕಾರ್ಬನ್ ವಿದ್ಯುತ್ ದ್ವಾರಗಳು, 9 ವೋಲ್ಟ್ ಬ್ಯಾಟರಿ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ. ಒಂದು ಬೀಕರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. ಅದಕ್ಕೆ 2-3 ಹನಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು. ನೀರು ತುಂಬಿದ 2 ಪ್ರಣಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ವಿದ್ಯುತ್ ದ್ವಾರಗಳ ಮೇಲೆ ಬೋರಲಾಗಿ ಹಾಕಬೇಕು. 2 ವಿದ್ಯುತ್ ದ್ವಾರಗಳ ತುದಿಗೆ 9 ವೋಲ್ಟ್ ಬ್ಯಾಟರಿಯನ್ನು ಜೋಡಿಸಬೇಕು. ಸ್ವಲ್ಪ ಸಮಯದ ನಂತರ 2 ವಿದ್ಯುತ್ ದ್ವಾರಗಳಲ್ಲಿ ಗುಳ್ಳೆಗಳು ಉಂಟಾಗುವುದನ್ನು ನೀವು ವೀಕ್ಷಿಸುವಿರಿ. 2 ಪ್ರಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಬೇರೆ ಬೇರೆಯಾಗಿದೆ. ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್ ಅನಿಲ ಮತ್ತು ಒಂದು ಪ್ರಣಾಳದಲ್ಲಿ ಆಕ್ಸಿಜನ್ ಅನಿಲ ಸಂಗ್ರಹವಾಗಿರುತ್ತದೆ. ಹೈಡ್ರೋಜನ್ ಅನಿಲದ ರಾಶಿಯು ಆಕ್ಸಿಜನ್ ಅನಿಲದ ರಾಶಿಯ 2ರಷ್ಟಿರುತ್ತದೆ. ನೀರಿನ 2 ಅಣುಗಳು ವಿದ್ಯುತ್ ವಿಭಜನೆ ಹೊಂದಿ ಹೈಡ್ರೋಜನ್ ಅನಿಲದ 2 ಅಣುಗಳು ಮತ್ತು ಆಕ್ಸಿಜನ್ ಅನಿಲದ 1 ಅಣು ಉಂಟಾಗುತ್ತದೆ. ಸಂಗ್ರಹವಾದ ಹೈಡ್ರೋಜನ್ ಅನಿಲವು ಆಕ್ಸಿಜನ್ ಅನಿಲದ 2ರಷ್ಟಿರುತ್ತದೆ. 2H2O ಬಾಣದ ಗುರುತು 2H2 + O2. 2H2O ಎಂದರೆ ನೀರು, ನೀರಿನ ಅಣುಗಳು. ಇದರ ಮೂಲಕ ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ನೀರಿನ ಅಣುಗಳು ವಿಭಜನೆ ಹೊಂದಿ ಹೈಡ್ರೋಜನ್ 2H2 + ಆಕ್ಸಿಜನ್ O2 ಗಳಾಗಿ ವಿಭಜನೆ ಹೊಂದುತ್ತದೆ. ಒಂದೇ ಒಂದು ಪ್ರತಿವರ್ತಕವು ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುವುದಕ್ಕೆ ವಿಭಜನೆ ಕ್ರಿಯೆ ಎನ್ನುವರು. ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಈ ವಿಭಜನೆ ಕ್ರಿಯೆಯು ವಿದ್ಯುತ್ ಶಕ್ತಿ ಹಾಯಿಸುವುದರ ಮೂಲಕ ನಡೆದರೆ ಇದನ್ನು ವಿದ್ಯುತ್ ಶಕ್ತಿ ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ. ಸೂಕ್ಷ್ಮವಾಗಿ ಈ ವಿದ್ಯುತ್ ದ್ವಾರಗಳನ್ನು ಗಮನಿಸಿದಾಗ ಅನಿಲಗಳ ಗುಳ್ಳೆಗಳು ಮೇಲೇರುವುದನ್ನು ನಾವು ವೀಕ್ಷಿಸಬಹುದು. ಚಟುವಟಿಕೆ 1.8 ಚೀನಾ ಪಾತ್ರೆಯಲ್ಲಿ ಸುಮಾರು 2 ಗ್ರಾಂ ಬೆಳ್ಳಿಯ ಕ್ಲೋರೈಡ್ ತೆಗೆದುಕೊಳ್ಳಿ. ಅದರ ಬಣ್ಣ ಯಾವುದು? ಬಿಳಿ ಬಣ್ಣ. ಚೀನಾ ಪಾತ್ರೆಯನ್ನು ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿಡಿ. ಚಿತ್ರ 1.7 ಸ್ವಲ್ಪ ಕಾಲದ ನಂತರ ಬೆಳ್ಳಿಯ ಕ್ಲೋರೈಡ್ನ ಬಣ್ಣವನ್ನು ವೀಕ್ಷಿಸಿ. ಅದು ಬೂದು ಬಣ್ಣವಾಗಿರುತ್ತದೆ. ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುವುದನ್ನು ನೀವು ನೋಡುವಿರಿ. ಇದಕ್ಕೆ ಕಾರಣ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುವುದು. 2AgCl ಬಾಣದ ಗುರುತು ಸೂರ್ಯನ ಬೆಳಕು 2Ag + Cl2. ಬೆಳ್ಳಿಯ ಬ್ರೋಮೈಡ್ ಸಹ ಇದೇ ರೀತಿ ವರ್ತಿಸುತ್ತದೆ. 2AgBr ಬಾಣದ ಗುರುತು ಸೂರ್ಯನ ಬೆಳಕು 2Ag + Br2. ಮೇಲಿನ ಕ್ರಿಯೆಗಳನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ. ಶಕ್ತಿಯ ಯಾವ ರೂಪ ಈ ವಿಭಜನೆ ಕ್ರಿಯೆಗಳನ್ನು ಉಂಟು ಮಾಡುತ್ತದೆ? ವಿಭಜನೆ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೊಂದು ರೂಪದ ಶಕ್ತಿಯು ಅಗತ್ಯವಿದೆ ಎಂಬುದನ್ನು ನಾವು ನೋಡಿದ್ದೇವೆ.
ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು. ಸ್ಥಾನಪಲ್ಲಟ ಕ್ರಿಯೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಚಟುವಟಿಕೆ 1.9 3 ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ. ಎ ಮತ್ತು ಬಿ ಎಂದು ಗುರುತು ಮಾಡಿದ 2 ಪ್ರನಾಳಗಳನ್ನು ತೆಗೆದುಕೊಳ್ಳಿ. ಪ್ರತಿ ಪ್ರನಾಳದಲ್ಲಿ ಸುಮಾರು 10 ml ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. 2 ಕಬ್ಬಿಣದ ಮೊಳೆಗಳನ್ನು ದಾರದಿಂದ ಕಟ್ಟಿ ಮತ್ತು ಎಚ್ಚರಿಕೆಯಿಂದ ಬಿ ಪ್ರನಾಳದಲ್ಲಿರುವ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮುಳುಗಿಸಿ. ಚಿತ್ರ 1.a 1 ಕಬ್ಬಿಣದ ಮೊಳೆಯನ್ನು ಹೋಲಿಕೆಗಾಗಿ ಬದಿಯಲ್ಲಿಡಿ. 20 ನಿಮಿಷಗಳ ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಮೊಳೆಗಳನ್ನು ಹೊರತೆಗೆಯಿರಿ. ಪ್ರನಾಳ ಎ ಮತ್ತು ಬಿಗಳಲ್ಲಿರುವ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣದ ತೀವ್ರತೆಯನ್ನು ಹೋಲಿಸಿ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿರುವ ಕಬ್ಬಿಣದ ಮೊಳೆಗಳ ಬಣ್ಣವನ್ನು ಬದಿಯಲ್ಲಿಟ್ಟು ಮೊಳೆಯ ಬಣ್ಣದೊಂದಿಗೆ ಹೋಲಿಸಿ. ಕಬ್ಬಿಣದ ಮೊಳೆಗಳೇಕೆ ಕಂದು ಬಣ್ಣದ್ದಾದವು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣದ ನೀಲಿ ಬಣ್ಣ ಮಾಸಿದ್ದೇಕೆ? ಈ ಚಟುವಟಿಕೆಯಲ್ಲಿ ಕೆಳಗಿನ ರಾಸಾಯನಿಕ ಕ್ರಿಯೆ ನಡೆದಿದೆ. Fe + CuSO4. Fe ಅಂದರೆ ಕಬ್ಬಿಣ, CuSO4 ತಾಮ್ರದ ಸಲ್ಫೇಟ್, ಬಾಣದ ಗುರುತು FeSO4 ಅಂದರೆ ಕಬ್ಬಿಣದ ಸಲ್ಫೇಟ್ ಪ್ಲಸ್ Cu ಅಂದರೆ ತಾಮ್ರ. 4 ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅವುಗಳನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು. ಎ ಮತ್ತು ಬಿ ಎಂದು ಗುರುತು ಮಾಡಿದ 2 ಪ್ರನಾಳಗಳನ್ನು ತೆಗೆದುಕೊಳ್ಳಬೇಕು. ಪ್ರತಿ ಪ್ರನಾಳದಲ್ಲಿ ಸುಮಾರು 10 ml ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. 2 ಕಬ್ಬಿಣದ ಮೊಳೆಗಳನ್ನು ದಾರದಿಂದ ಕಟ್ಟಿ ಮತ್ತು ಎಚ್ಚರಿಕೆಯಿಂದ ಬಿ ಪ್ರನಾಳದಲ್ಲಿರುವ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮುಳುಗಿಸಬೇಕು. 1 ಕಬ್ಬಿಣದ ಮೊಳೆಯನ್ನು ಅಥವಾ 2 ಕಬ್ಬಿಣದ ಮೊಳೆಯನ್ನು ಹೋಲಿಕೆಗಾಗಿ ಬದಿಯಲ್ಲಿಡಬೇಕು. 20 ನಿಮಿಷಗಳ ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಮೊಳೆಗಳನ್ನು ಹೊರಗೆ ತೆಗೆಯಬೇಕು. ಪ್ರನಾಳ ಎ ಮತ್ತು ಬಿಗಳಲ್ಲಿರುವ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದ ತೀವ್ರತೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿರುವ ಕಬ್ಬಿಣದ ಮೊಳೆಗಳ ಬಣ್ಣವನ್ನು ಬದಿಯಲ್ಲಿಟ್ಟ ಮೊಳೆಯ ಬಣ್ಣದೊಂದಿಗೆ ಹೋಲಿಕೆ ಮಾಡಿ ನೋಡಬೇಕು. ಕಬ್ಬಿಣದ ಮೊಳೆಗಳು ಕಂದು ಬಣ್ಣಕ್ಕೆ ತಿರುಗಿವೆ. Fe + CuSO4 ಬಾಣದ ಗುರುತು FeSO4 + Cu. ಈ ಕ್ರಿಯೆಯಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಅಥವಾ ತೆಗೆದುಹಾಕಿದೆ. ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಈ ಕ್ರಿಯೆಯಲ್ಲಿ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಇನ್ನೊಂದು ಧಾತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಅಥವಾ ತೆಗೆದುಹಾಕಿದೆ. ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಅತಿ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತುವು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಸ್ಥಾನಪಲ್ಲಟ ಕ್ರಿಯೆಗೆ ಇತರ ಉದಾಹರಣೆಗಳೆಂದರೆ Zn + CuSO4 ಬಾಣದ ಗುರುತು ZnSO4 + Cu. Pb + CuCl2 = PbCl2 + Cu. ಸತು ಮತ್ತು ಸೀಸಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳು. ಅವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತವೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಚಟುವಟಿಕೆ 1.10 ಒಂದು ಪ್ರನಾಳದಲ್ಲಿ ಸುಮಾರು 3 ml ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಇನ್ನೊಂದು ಪ್ರನಾಳದಲ್ಲಿ ಸುಮಾರು 3 ml ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತೆಗೆದುಕೊಳ್ಳಿ. ಎರಡೂ ದ್ರಾವಣಗಳನ್ನು ಮಿಶ್ರಣ ಮಾಡಿ ನೀವು ಏನನ್ನು ಗಮನಿಸಿದಿರಿ? ಪ್ರಕ್ಷೇಪ ಉಂಟಾದನ್ನು ಗಮನಿಸುತ್ತೇವೆ. ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾದದ್ದನ್ನು ನೀವು ವೀಕ್ಷಿಸುವಿರಿ. ಹೀಗೆ ಉಂಟಾದ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಎನ್ನುವರು. ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. Na2SO4 ಸೋಡಿಯಂ ಸಲ್ಫೇಟ್ ಪ್ಲಸ್ BaCl2 ಬೇರಿಯಂ ಕ್ಲೋರೈಡ್. ಬಾಣದ ಗುರುತು BaSO4 ಬೇರಿಯಂ ಸಲ್ಫೇಟ್ ಪ್ಲಸ್ 2NaCl ಸೋಡಿಯಂ ಕ್ಲೋರೈಡ್. ಇದಕ್ಕೆ ಕಾರಣವೇನು? SO4 2- ಮತ್ತು Ba2+ ಕ್ರಿಯೆಯಿಂದ ಬಿಳಿಯ ಪ್ರಕ್ಷೇಪ BaSO4 ಉಂಟಾಗಿದೆ. ಉಂಟಾದ ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಉಳಿಯುತ್ತದೆ.
ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆಗಳು ಎನ್ನುವರು. ಸೋಡಿಯಂ ಸಲ್ಫೇಟ್ Na2SO4, ಬೇರಿಯಂ ಕ್ಲೋರೈಡ್ BaCl2. ಒಂದು ಪ್ರಮಾಣದಲ್ಲಿ ಸುಮಾರು 3 ml ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಮತ್ತು ಇನ್ನೊಂದು ಪ್ರಮಾಣದಲ್ಲಿ ಸುಮಾರು 3 ml ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು. ಈಗ ಎರಡೂ ದ್ರಾವಣಗಳನ್ನು ಮಿಶ್ರಣ ಮಾಡಬೇಕು. Na2SO4 ಪ್ಲಸ್ BaCl2 ಬಾಣದ ಗುರುತು BaSO4 ಪ್ಲಸ್ 2NaCl. Na2SO4 ಎಂದರೆ ಸೋಡಿಯಂ ಸಲ್ಫೇಟ್, BaCl2 ಎಂದರೆ ಬೇರಿಯಂ ಕ್ಲೋರೈಡ್, ಬಾಣದ ಗುರುತು BaSO4 ಎಂದರೆ ಬೇರಿಯಂ ಸಲ್ಫೇಟ್ ಪ್ಲಸ್ 2NaCl ಎಂದರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ವಿಲೀನಗೊಳಿಸಿದಾಗ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುವುದನ್ನು ನಾವು ವೀಕ್ಷಿಸುತ್ತೇವೆ. ಜಲ ವಿಲೀನಗೊಳ್ಳದ ಈ ಬಿಳಿ ವಸ್ತುವನ್ನು ಪ್ರಕ್ಷೇಪ ಎನ್ನುವರು. ಈ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. ನೆನಪಿಡಿ, ರಾಸಾಯನಿಕ ಕ್ರಿಯೆಯ ವಿಧಗಳು: 1. ಸಂಯೋಗ ಕ್ರಿಯೆ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು. ಉದಾಹರಣೆ: CaO ಸುಟ್ಟ ಸುಣ್ಣ ಪ್ಲಸ್ H2O ನೀರು, ಬಾಣದ ಗುರುತು CaOH ಅರಳಿದ ಸುಣ್ಣ. C+O2 CO2 ಕಲ್ಲಿದ್ದಲಿನ ದಹನ. 2H2 + O2 ಬಾಣದ ಗುರುತು 2H2O ನೀರು ಉಂಟಾಗುವುದು. 2. ವಿಭಜನೆ ಕ್ರಿಯೆ. ಒಂದು ಪ್ರತಿವರ್ತಕವು ವಿಭಜಿಸಿ 2 ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು. ಉದಾಹರಣೆ: 2FeSO4 is giving rise to Fe2O3 + SO2 + SO3. ಫೆರಸ್ ಸಲ್ಫೇಟ್ ಬಾಣದ ಗುರುತು ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್. CaCO3 ಸುಣ್ಣದ ಕಲ್ಲು, ಬಾಣದ ಗುರುತು CaO ಸುಟ್ಟ ಸುಣ್ಣ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್. 2PbNO3 ಸೀಸದ ನೈಟ್ರೇಟ್, ಬಾಣದ ಗುರುತು 2PbO ಸೀಸದ ಆಕ್ಸೈಡ್ ಪ್ಲಸ್ NO4NO2 ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಕ್ಸಿಜನ್. ಬಹಿರುಷ್ಣಕ ಕ್ರಿಯೆ. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು. ಉದಾಹರಣೆ: ನೈಸರ್ಗಿಕ ಅನಿಲದ ದಹನ CH4 + 2O2 ಬಾಣದ ಗುರುತು CO2 + 2H2O. ಉಸಿರಾಟ ಕ್ರಿಯೆ C6H12O6 + 6O2 ಬಾಣದ ಗುರುತು 6CO2 + 6H2O + ಶಕ್ತಿ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು. ಅಂತರುಷ್ಣಕ ಕ್ರಿಯೆ. ಪ್ರತಿವರ್ತಕಗಳೊಂದಿಗೆ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು. ಉದಾಹರಣೆ: ಉಷ್ಣ ವಿಭಜನೆ 2PbNO3 is giving rise to 2PbO + 4NO2 + O2. ವಿದ್ಯುತ್ ಶಕ್ತಿ ವಿಭಜನೆ 2H2O is giving rise to 2H2 + O2. ಬೆಳಕಿನ ವಿಭಜನೆ 2AgCl is giving rise to 2Ag + Cl2 ಮತ್ತು 2AgBr is giving rise to 2Ag + Br2. ನೆನಪಿಡಿ, ಸ್ಥಾನಪಲ್ಲಟ ಕ್ರಿಯೆ 3. ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. Fe + CuSO4 ಬಾಣದ ಗುರುತು FeSO4 + Cu. Zn + CuSO4 is giving rise to ZnSO4 + Cu. Fe2O + 2Al Al2O3 + 2Fe. ದ್ವಿಸ್ಥಾನಪಲ್ಲಟ ಕ್ರಿಯೆ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆಯನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 ಬಾಣದ ಗುರುತು ಬೇರಿಯಂ ಸಲ್ಫೇಟ್ BaSO4 ಪ್ಲಸ್ ಸೋಡಿಯಂ ಕ್ಲೋರೈಡ್ 2NaCl. ಪ್ರಕ್ಷೇಪಣ ಕ್ರಿಯೆ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಅಥವಾ ಬೇರಿಯಂ ಸಲ್ಫೇಟ್ ಉಂಟಾಗುತ್ತದೆ. ಇದನ್ನು ಪ್ರಕ್ಷೇಪ ಎನ್ನುವರು. ಪ್ರಕ್ಷೇಪಣ ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. Na2SO4 + BaCl2 ಬಾಣದ ಗುರುತು BaSO4 + 2NaCl. ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್.
ಚಟುವಟಿಕೆ 1.11 ಪಿಂಗಾಣಿ ಬಟ್ಟಲಿನಲ್ಲಿ ಸುಮಾರು 1 ಗ್ರಾಂ ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಕಾಯಿಸಬೇಕು. ನೀವು ಏನನ್ನು ವೀಕ್ಷಿಸುವಿರಿ? ತಾಮ್ರದ ಪುಡಿಯ ಮೇಲ್ಮೈ ಕಪ್ಪು ತಾಮ್ರದ ಆಕ್ಸೈಡ್ನಿಂದ ಲೇಪಿತವಾಗುತ್ತದೆ. ಈ ಕಪ್ಪು ವಸ್ತು ಏಕೆ ಉಂಟಾಯಿತು? ಇದಕ್ಕೆ ಕಾರಣ ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗಿರುವುದು. 2Cu + O2 ಬಾಣದ ಗುರುತು 2CuO. ಬಿಸಿಯಾಗಿರುವ ಈ ವಸ್ತು CuO ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈನ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ತಾಮ್ರ ದೊರಕದೆ. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅದು ಉತ್ಕರ್ಷಣೆಗೊಂಡಿದೆ ಎನ್ನುತ್ತೇವೆ. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅದು ಅಪಕರ್ಷಣೆಗೊಂಡಿದೆ ಎನ್ನುತ್ತೇವೆ. ಈ ಕ್ರಿಯೆಯಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಂಡಿದೆ ಮತ್ತು ಅಪಕರ್ಷಣೆಗೊಂಡಿದೆ. ಹೈಡ್ರೋಜನ್ ಆಕ್ಸಿಜನ್ ಪಡೆದುಕೊಂಡಿದೆ ಮತ್ತು ಉತ್ಕರ್ಷಣೆಗೊಂಡಿದೆ. ಇತರೆ ಪದಗಳಲ್ಲಿ ಹೇಳುವುದಾದರೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಮತ್ತೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡಿದೆ. ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣೆ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎನ್ನುವರು. Cu ಅಪಕರ್ಷಣೆ, H2O ಉತ್ಕರ್ಷಣೆ. ZnO + Ce ಬಾಣದ ಗುರುತು Zn + Co. MnO2 + 4HCl, MnCl2 + 2H2O + Cl2. ರೆಡಾಕ್ಸ್ ಕ್ರಿಯೆಗೆ ಇವು ಉದಾಹರಣೆಗಳು. ಕ್ರಿಯೆ 1.31 ರಲ್ಲಿ ಕಾರ್ಬನ್ ಉತ್ಕರ್ಷಣೆಗೊಂಡು CO ಆಗಿದೆ ಮತ್ತು Zno ಅಪಕರ್ಷಣೆಗೊಂಡು Zn ಆಗಿದೆ. ಕ್ರಿಯೆಯಲ್ಲಿ HCl ಉತ್ಕರ್ಷಣೆಗೊಂಡು Cl2 ಆದರೆ MnO2 ಅಪಕರ್ಷಣೆಗೊಂಡು MnCl2 ಆಗಿದೆ. ಮೇಲಿನ ಉದಾಹರಣೆಗಳಿಂದ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದು ಉತ್ಕರ್ಷಣೆಗೊಂಡಿದೆ ಎಂದು ನಾವು ಹೇಳಬಹುದು. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಅದು ಅಪಕರ್ಷಣೆಗೊಂಡಿದೆ ಎನ್ನಬಹುದು. ನೆನಪಿಡಿ, ಉತ್ಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಈ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು. ಉದಾಹರಣೆ 2Cu + O2 ಬಾಣದ ಗುರುತು 2CuO. ಅಪಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಈ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಎನ್ನುವರು. ಉದಾಹರಣೆ CuO + H2 ಬಾಣದ ಗುರುತು Cu + H2O. ರೆಡಾಕ್ಸ್ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಎನ್ನುವರು. ಉದಾಹರಣೆ ZnO + Ce ಬಾಣದ ಗುರುತು Zn + Co ಮತ್ತು MnO2 + 4HCl ಬಾಣದ ಗುರುತು MnCl2 + 2H2O + Cl2. ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳನ್ನು ದೈನಂದಿನ ಜೀವನದಲ್ಲಿ ಗಮನಿಸಿದ್ದೀರಾ? ನಶಿಸುವಿಕೆ ಕರೋಷನ್. ಕಬ್ಬಿಣದ ವಸ್ತುಗಳು ಹೊಸದಾಗಿದ್ದಾಗ ಹೊಳೆಯುತ್ತಿರುವುದನ್ನು, ಆದರೆ ಕೆಲವು ಕಾಲ ಹಾಗೆ ಬಿಟ್ಟಾಗ ಅವು ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿಯ ಲೇಪನ ಹೊಂದುವುದನ್ನು ನೀವು ಗಮನಿಸಿರಬಹುದು. ಈ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಕಬ್ಬಿಣ ತುಕ್ಕು ಹಿಡಿಯುವುದು ಎನ್ನುತ್ತೇವೆ. ಇನ್ನೂ ಕೆಲವು ಲೋಹಗಳು ಇದೇ ರೀತಿ ಹೊಳಪನ್ನು ಕಳೆದುಕೊಳ್ಳುತ್ತವೆ. ನೀವು ತಾಮ್ರ ಮತ್ತು ಬೆಳ್ಳಿಗಳ ಮೇಲೆ ಉಂಟಾಗುವ ಲೇಪನದ ಬಣ್ಣವನ್ನು ಗಮನಿಸಿದ್ದೀರಾ? ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ನಶಿಸುವಿಕೆಗೊಳಗಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನೇ ನಶಿಸುವಿಕೆ ಎನ್ನುವರು. ಬೆಳ್ಳಿಯ ಮೇಲೆ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲೆ ಹಸಿರು ಲೇಪನಗಳು ನಶಿಸುವಿಕೆಗೆ ಇತರೆ ಉದಾಹರಣೆಗಳಾಗಿವೆ. ನಶಿಸುವಿಕೆಯು ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು, ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ. ಕಬ್ಬಿಣದ ನಶಿಸುವಿಕೆಯು ಒಂದು ಗಂಭೀರ ಸಮಸ್ಯೆಯಾಗಿದೆ. ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ವ್ಯಯಿಸಲಾಗುತ್ತದೆ. ನಶಿಸುವಿಕೆ ಕುರಿತು ಹೆಚ್ಚಿನ ವಿವರಗಳನ್ನು ನೀವು 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಿರಿ. ಕಮಟುವಿಕೆ. ನೀವು ಎಂದಾದರೂ ದೀರ್ಘಕಾಲ ಹಾಗೆಯೇ ಬಿಟ್ಟ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳ ರುಚಿ ಅಥವಾ ವಾಸನೆ ನೋಡಿದ್ದೀರಾ? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ಕಮಟುತ್ತವೆ ಮತ್ತು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟುವ ವಸ್ತುಗಳನ್ನು ಪ್ರತಿ ಉತ್ಕರ್ಷಕಗಳು ಸೇರಿಸಲಾಗುತ್ತದೆ. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ನಂಥ ಅನಿಲವನ್ನು ಹಾಯಿಸುತ್ತಾರೆ. ನೆನಪಿಡಿ,
ಸಂಕ್ಷಾರಣ ಅಥವಾ ನಶಿಸುವಿಕೆ. ಲೋಹಗಳು ತನ್ನ ಸುತ್ತಲಿನ ತೇವಾಂಶ, ಗಾಳಿ, ಉಷ್ಣ, ಆಮ್ಲಗಳೊಂದಿಗೆ ಆಕ್ರಮಿಸಿಕೊಳ್ಳುವ ಕ್ರಿಯೆಯನ್ನು ಸಂಕ್ಷಾರಣ ಕ್ರಿಯೆ ಎನ್ನುವರು. ಉದಾಹರಣೆ: ಕಬ್ಬಿಣ ತುಕ್ಕು ಹಿಡಿಯುವುದು, ಬೆಳ್ಳಿಯ ಮೇಲೆ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲೆ ಹಸಿರು ಲೇಪನ. ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. ಕಮಟುವಿಕೆಯನ್ನು ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ. ಉದಾಹರಣೆ: ಚಿಪ್ಸ್ ತಯಾರಕರು ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ. ಧನ್ಯವಾದಗಳು.